ಪ್ರಮೋಷನ್ ಅಂತ ಮಾಡಿದ್ರೆ ಮಾಲ್ಗಳಲ್ಲಿ ಮಾಡ್ತಾರೆ, ಮಲ್ಟಿಪ್ಲೆಕ್ಸ್ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಮಾಡ್ತಾರೆ. 1964 ಅಲ್ಲಿ ಏನು KCN ಗೌಡ್ರು, ಬೊಬ್ರು ವಾಹನ, ಹುಲಿ ಹಾಲಿನ ಮೇವು, ಕಸ್ತೂರಿ ನಿವಾಸ, ಅವತ್ತು ನಾನು ಈ ಮಾತನ್ನ ಹೇಳ್ಕೊಬೇಕು ಅಂತ ಉತ್ಸಾಹದಿಂದ ಇದ್ದೆ. ಓಕೆ, ನಾವಲ್ಲ ಮೊದಲೆಲ್ಲ ಪ್ರೊಜೆಕ್ಟರ್ ಅಲ್ಲಿ ಸಿನಿಮಾಗಳು ಪ್ಲೇ ಆಗ್ತಿತ್ತು, ನಿಮ್ಗೆಲ್ಲ ಗೊತ್ತು. ರೀಲ್ ಇದ್ದ ಕಾಲದಲ್ಲಿ ಪ್ರೊಜೆಕ್ಟರ್ ಅಲ್ಲಿ ಸಿನಿಮಾ ಪ್ಲೇ ಆಗ್ತಿತ್ತು. ಸುಮಾರು ಕಾಲ್ಗಳು ಬಂದಿದೆ ಸರ್. ಟೀಸರ್ ಆದ್ಮೇಲೆ ಅಂತ ಸಿನಿಮಾ ಮಾಡ್ತೀನಿ ಅಂತಲೂ ಹೇಳಿಲ್ಲ, ಇಂಥ ಸಿನಿಮಾ ಮಾಡಿದೀರಾ ಹಾಗೆ ಹೀಗೆ. ನಾವೇನು ಒಂದು ತಿಂಗಳು ಓಡ್ತು 100 ಡೇಸ್ ಅಂತ ಅಂದಾಗ, ಇವತ್ತೇನಿಲ್ಲ 4 ವಾರ ಓಡಿದ್ರೆ 100 ಡೇಸ್ ಆಗೋಯ್ತು. ಜನ ಬರಲ್ಲ ಅಂತ ಯಾಕೆ ಬರಲ್ಲ ಸರ್? ಈಗ ಸೂಫ್ರಮ್ಸ್ ಹೋಗಿ ಬರ್ಲಿಲ್ವಾ, ಕಾಂತಾರ ಬರ್ಲಿಲ್ವಾ? ಸಾರಥಿ ಆದ್ಮೇಲೆ ಕಟ್ಟಿದ್ ಮನೆ. ಸಾರಥಿ ಅಂದಲೇ ನನಗೆ ಇವತ್ತು ಬ್ರ್ಯಾಂಡ್ ಬಂದ್ಬಿಟ್ಟಿದೆ ಸರ್. ಲ್ಯಾಂಡ್ಲಾರ್ಡ್ ಸಿನಿಮಾ ಮಾಡ್ತೀವಿ ಅಂತ ಅನ್ಕೊಂಡಿರಲಿಲ್ಲ. ಆ ಟೈಟ್ಲು, ಆ ಕತೆ, ಆ ಹೀರೋಯಿನ್ ಎಲ್ಲರದು ಹೆಂಗ್ ಕೂಡ್ ಬಂತು ಅಂದ್ರೆ ಸರ್, ನನಗೆ ನಿಮ್ಮನ್ನು ಮಾತಾಡ್ತಾ ಇರುವಾಗ ಇನ್ನೊಂದು ವಿಚಾರ ಕೇಳಬೇಕು ಅಂತ ಅನಿಸ್ತು. ಆಕ್ಚುಲಿ ಮರ್ತೆ ಅದನ್ನ ಆವಾಗಲೇ. ಎಲ್ಲರೂ ಇವಾಗ ಅಂದ್ರೆ ನಾನು ಅವಾಗಲೇ ಹೇಳ್ತಿದ್ದೆ, ಸಿನಿಮಾ ಟ್ರೆಂಡು, ಪ್ರಮೋಷನ್ ಎಲ್ಲವೂ ಚೇಂಜ್ ಆಗಿದೆ. ಎಲ್ಲರೂ ಇವಾಗ ಪ್ರಮೋಷನ್ ಅಂತ ಮಾಡಿದ್ರೆ ಮಾಲ್ಗಳಲ್ಲಿ ಮಾಡ್ತಾರೆ, ಮಲ್ಟಿಪ್ಲೆಕ್ಸ್ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಮಾಡ್ತಾರೆ. ನೀವು ನವರಂಗ್ ಥಿಯೇಟರ್ ಅಲ್ಲಿ ಮಾಡಿದ್ರಿ. ನವರಂಗ್ ಥಿಯೇಟರ್ಗೆ ಅದರದ್ದೇ ಆದಂತ ಹಿಸ್ಟ್ರಿ ಇದೆ, ನಿಮ್ಗೂ ಕೂಡ ಒಂದು ಕನೆಕ್ಷನ್ ಇದೆ. ಯಾಕೆ ಅದನ್ನ ಆಯ್ಕೆ ಮಾಡ್ಕೊಂಡ್ರಿ ಅನ್ನೋದಕ್ಕೆ ಹೇಳಿ ಸರ್, ಅದನ್ನ ನಮ್ಮ ಆಡಿಯನ್ಸ್ಗೆ. ಸರ್, ನಾನು ಹೆಮ್ಮೆಯಿಂದ ಹೇಳ್ಕೊಬೋದು ಸರ್ ಈ ಒಂದು ವಿಷಯನ. ವಿಜಯ್ ಸರ್ ಎಷ್ಟೋ ಸತಿ ಹೇಳಿದ್ರು, ಶಟರ್ ಹೋಟೆಲ್ ಮಾಡೋಣ, ಇಲ್ಲಿ ಮಾಡೋಣ ಅಂತ. ಇಲ್ಲ ಸರ್, ಸಿಂಗಲ್ ಥಿಯೇಟರ್ಲೇ ಮಾಡ್ಬೇಕು ನಾವು. ಅವತ್ತಿನ 1964 ಅಲ್ಲಿ ಏನು KCN ಗೌಡ್ರು ಈ ಸಿನಿಮಾ ರಂಗಕ್ಕೆ ಬಂದು ಎಂತೆಂತ ಒಂದು ಲೆಜೆಂಡರಿ ಸಿನಿಮಾಗಳನ್ನ ಕೊಟ್ಟು, ಬೊಬ್ರು ವಾಹನ, ಹುಲಿ ಹಾಲಿನ ಮೇವು, ಕಸ್ತೂರಿ ನಿವಾಸ, ಇತಿಹಾಸ ಇದೆ ಸರ್. ಎಲ್ಲ ಮೈಲ್ ಸ್ಟೋನ್ ಸಿನಿಮಾಗಳು. ಇವತ್ತು ಅವರಿಗೆ ಅಕಾಡೆಮಿ ಪಾಲ್ಕೆ ಪ್ರಶಸ್ತಿ ಕೂಡ ಬಂತು, ರಾಜ್ಕುಮಾರ್ ಪ್ರಶಸ್ತಿನೂ ಕೂಡ ಬಂತು. ಹೌದು, ಎಲ್ಲ ಒಂದ್ ಕಡೆ ಅವರಿಂದ ನಾನು ಈ ಸಿನಿಮಾಗೆ ಬಂದು, ನಮ್ಮ ಚಂದ್ರಣ್ಣಿಂದ. ಇವತ್ತು ನಾನು ಬೇರೆ ಎಲ್ಲ ಮಾಡಿದ್ರೆ ಮನಸ್ಸಿಗೆ ಇಲ್ಲೇ ಮಾಡಿದ್ರೆ ಒಂದು ಇದು ಅಂತ ಹೇಳಿ ಹೆಮ್ಮೆಯಿಂದ ನಮ್ಮ ನವರಂಗ್ ಥಿಯೇಟರ್ ಮಾಲೀಕ್ ನಮ್ಮ ಬಾವರು KCN ಮೋಹನ್ ಅವ್ರ ಸೂರ್ಯ ಅವ್ರನ್ನ ಕೇಳಿದಾಗ, ಸರ್ ಮಾಡಿ ಸರ್, ನೀವೇನು ನಮ್ಮನ್ನ ಕೇಳ್ಬೇಕಂತ ಹೇಳಿದ್ರು. ಅದಕ್ಕೆ ನಾನು ಈ ಮಾತನ್ನ ಹೇಳ್ಕೊಬೇಕು ಅಂತ ಉತ್ಸಾಹದಿಂದ ಇದ್ದೆ. ಯಾಕಿಲ್ ಮಾಡಿದೆ, ಇದಕ್ಕೇನು ಅಂತ. ತಾವು ನೋಡಿದ್ರಿ ಅವತ್ತು ಟೀಸರ್ ಲಾಂಚ್ ದಿವಸ, ಜನ ಬರಲ್ಲ ಸಿಂಗಲ್ ಥಿಯೇಟರ್ಗೆ ಅಂತ ಹೇಳ್ತಾರೆ. ಆ ಒಂದು ಕಾನ್ಸೆಪ್ಟ್ ಮನಸ್ಸಲ್ಲಿತ್ತು. ಒಳ್ಳೆ ಸಿನಿಮಾಗಳು ಕೊಟ್ಟಾಗ ಅಥವಾ ಒಳ್ಳೆ ಇದು ಮಾಡಿದಾಗ ಜನ ಬರ್ತಾರೆ, ಬರಬೇಕು ಇಲ್ಲಿ. ಆ ಜನ ನೋಡಿ ಇದು ಪ್ರತಿಯೊಂದು BC ಸೆಂಟ್ರಿಗೂ ಹಬ್ಬಬೇಕು ಅನ್ನೋ ಒಂದು ದೃಷ್ಟಿಯಿಂದ ಆ ಒಂದು ಥಿಯೇಟರ್ ಅಲ್ಲೇ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು ಸರ್. ಅದು ನೆರವೇರ್ತು. ಸೊ ಸತ್ಯಪ್ರಕಾಶ್ ಸರ್ ಹೇಳ್ಬೇಕಿದ್ರೆ, ನನಗೆ ಒಂದು ವಿಚಾರ ನಿಮ್ಗೆ ಗೊತ್ತಿಲ್ಲದೆ ಇರೋರಿಗೆ ಒಂದಷ್ಟು ಮಾಹಿತಿ ಹೇಳ್ಬೇಕು ಅಂತ ಅನಿಸ್ತು. KCN ಗೌಡ ಅವರು ಆಕ್ಚುಲಿ KCN ಗೌಡ್ರು ಅಂತ ಆ ಇಂಡಸ್ಟ್ರಿಯಲ್ಲಿ ತುಂಬಾ ಪ್ರೀತಿ ಪಾತ್ರರು, ಎಲ್ರಿಗೂ ಆಪ್ತರಾಗಿದ್ರು, ಆತ್ಮೀಯರಾಗಿದ್ರು. ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ, ಅವರ ಕುಟುಂಬದ ಜೊತೆ ಬಹಳ ಒಡನಾಟ ಇತ್ತು. ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿದ್ರು. ಸರಿಸುಮಾರು 300ಕ್ಕೂ ಅಧಿಕ ಸಿನಿಮಾಗಳು ನಿರ್ಮಾಣ, ವಿತರಣೆ ಎಲ್ಲದರಲ್ಲೂ ಕೂಡ ಅವರು ತೊಡಗಿಸ್ಕೊಂಡಿದ್ರು. ಸರ್ ಹೇಳ್ದಾಗೆ ಕೆಲವು ಸಿನಿಮಾಗಳು ಸರ್ ಹೇಳಿದ್ರು, ಕಸ್ತೂರಿ ನಿವಾಸ ಇರಬಹುದು, ಬೊಬ್ರು ವಾಹನ ಇರ್ಬೋದು, ಹುಲಿ ಹಾಲಿನ ಮೇವು ಇರ್ಬೋದು, ಈ ತರ ಬಂಗಾರದ ಮನುಷ್ಯ, ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಕೆಲಸ ಮಾಡಿದ್ರು. ಅವರ ಮಕ್ಕಳು KCN ಚಂದ್ರು ಅವರು ಮತ್ತು KCN ಮೋಹನ್ ಅವರು. ಸೊ ಆ KCN ಮೋಹನ್ ಅವರ ಮಾಲೀಕತ್ವದಲ್ಲಿರುವಂತಹ ಚಿತ್ರಮಂದಿರ ನವರಂಗ್ ಚಿತ್ರಮಂದಿರ, ಸರಿಸುಮಾರು 50 ವರ್ಷಗಳ ಇತಿಹಾಸ ಇರುವಂತಹ ಚಿತ್ರಮಂದಿರ. ನೀವು ಇವಾಗಲೂ ಆ ಥಿಯೇಟರ್ ಒಳಗಡೆ ಹೋದ್ರೆ, ನಾವೆಲ್ಲ ಮೊದಲೆಲ್ಲ ಪ್ರೊಜೆಕ್ಟರ್ ಅಲ್ಲಿ ಸಿನಿಮಾಗಳು ಪ್ಲೇ ಆಗ್ತಿತ್ತು, ನಿಮ್ಗೆಲ್ಲ ಗೊತ್ತು. ರೀಲ್ ಇದ್ದ ಕಾಲದಲ್ಲಿ ಪ್ರೊಜೆಕ್ಟರ್ ಅಲ್ಲಿ ಸಿನಿಮಾ ಪ್ಲೇ ಆಗ್ತಿತ್ತು. ಈಗ ಡಿಜಿಟಲ್ ಬಂದಿದೆ, ಎಲ್ಲೋ ಒಂದ್ ಕಡೆ ರೆಂಡರ್ ಆಗತ್ತೆ, ಪ್ಲೇ ಆಗತ್ತೆ, ಅದು ಎಲ್ಲಿಂದ ಪ್ಲೇ ಆಗತ್ತೆ ಅಂತಾನೆ ಗೊತ್ತಾಗಲ್ಲ, ನೆಟ್ವರ್ಕ್. ಸೊ ಆ ತರ ಇವಾಗ ಸ್ಯಾಟಲೈಟ್ ಥ್ರೂ. ಸೊ ಅಲ್ಲಿ ಒಳಗಡೆ ನವರಂಗ್ ಥಿಯೇಟರ್ ಒಳಗಡೆ ಹೋದ್ರೆ ಅಲ್ಲಿ ಪ್ರೊಜೆಕ್ಟರು ಮತ್ತೆ ಅಂದ್ರೆ ಹಿಂದೆ ಸಿನಿಮಾಗಳಿಗೆ ಬಳಕೆ ಏನ್ ಮಾಡ್ತಿದ್ದು ಥಿಯೇಟರ್ ಅಲ್ಲಿ, ಅದನ್ನೆಲ್ಲವನ್ನು ಕೂಡ ಒಂದು ಕಡೆ ಶೋಗೆ ಜೋಡಿಸಿದ್ದಾರೆ. ಸೊ ಅದನ್ನು ನೋಡಬಹುದು. ನವರಂಗ್ ಥಿಯೇಟರ್ ಅದರದ್ದೇ ಆದಂತ ಒಂದು ಹಿಸ್ಟ್ರಿ ಇದೆ. ಸೊ ಅದರ ಹಿನ್ನೆಲೆ ಕೂಡ ದೊಡ್ಡದಿದೆ. ಸೊ ಅವರ ಕುಟುಂಬದ ಜೊತೆ ಬಹಳ ಒಡನಾಟ, ಅಂದ್ರೆ ಸಂಬಂಧಿಕರು, ಅದನ್ನ ಹೇಳ್ಬೇಕಾಗಿತ್ತು. ಅಂದ್ರೆ ಹಾಗೆ ಸಿನಿಮಾಗೆ ಬರೋದಕ್ಕೆ ಒಂದು ಅವಕಾಶ ಆಯ್ತು. ಅಂತೂ ಇಂತೂ ಸಿನಿಮಾ ಬೇಡ ಅಂತ ಹೋಗಿದ್ದವರು ವಾಪಸ್ ಸಿನಿಮಾಗೆ ಬಂದಿದ್ದೀರಿ ಲ್ಯಾಂಡ್ಲಾರ್ಡ್ ಮೂಲಕ. ಕೊನೆಯದಾಗಿ ಏನ್ ಅನ್ಸುತ್ತೆ, 14 ವರ್ಷಗಳ ಒಂದು ವನವಾಸ ಮುಗಿಸಿ ಬಂದಿದ್ದೀರಿ. ಸೊ ಏನ್ ಅನ್ಸುತ್ತೆ ಈ ಸಂದರ್ಭದಲ್ಲಿ ಕೂತು ನೋಡುವಾಗ? ತುಂಬಾ ಖುಷಿ ಆಗುತ್ತೆ. ನಾನು ಮೊದಲನೇ ಸಿನಿಮಾ ಯಾವ ತರ ಹೆಸರು ಕೊಡ್ತು, ಇದಂತೂ ಅದಕ್ಕಿನ್ನ ಹೆಚ್ಚಿನದಾಗಿ ಹೆಸರು ಕೊಡ್ತದೆ ಅಂದ್ಕೊಂಡು ತೃಪ್ತಿ ಪಡ್ತಾ ಇದೀನಿ ಸರ್. ಇವಾಗ ಟೀಸರ್ ನೋಡಿದ್ಮೇಲೆ ಜನಗಳು ನನಗೆ ಫೋನ್ ಮಾಡಿ ಹೇಳ್ತಾರೆ, ಏನಣ್ಣ ಇಷ್ಟು ವರ್ಷ ಆದ್ಮೇಲೆ ಆದ್ರೂ ಒಳ್ಳೆ ಮತ್ತಿನ್ನೊಂದು ಅದೇ ತರ ಒಳ್ಳೆ ಸಿನಿಮಾನೇ ಮಾಡಿದೀರಿ. ಸುಮಾರು ಕಾಲ್ಗಳು ಬಂದಿದೆ ಸರ್ ಟೀಸರ್ ಆದ್ಮೇಲೆ. ಅಂತೂ ಹೇಳಲೇ ಇಲ್ಲ, ಕೆಲವರು ಎಷ್ಟೋ ಜನ ಸಿನಿಮಾ ಮಾಡ್ತೀನಿ ಅಂತಲೂ ಹೇಳಿಲ್ಲ, ಇಂಥ ಸಿನಿಮಾ ಮಾಡಿದೀರಾ ಹಾಗೆ ಹೀಗೆ ಅಂತ. ನೀವು ಫಸ್ಟ್ ಸಿನಿಮಾ ಮಾಡಿದ ಕಾಲಕ್ಕೂ 2 ಸಿನಿಮಾ ಮಾಡೋಕೆ ಬಟ್ ಏನೇ ಬದಲಾದ್ರು ಸರ್, ಅವತ್ತಿನ ರೇಟ್ ಆಫ್ ಅಡ್ಮಿಷನ್ ಮಾಲ್ಗಳು ಇರ್ಲಿಲ್ಲ, BC ಸೆಂಟರ್ಗಳು ಜಾಸ್ತಿ ಇದ್ವು.
BC ಸೆಂಟ್ರಲ್ಲಿ ನಾವೇನೇ ಮಾಡಿದ್ರು 40 ರೂಪಾಯಿ ಗಾಂಧಿ ಕ್ಲಾಸು, 60 ರೂಪಾಯಿ ಬಾಲ್ಕನಿ. ಅಷ್ಟೇ. ಇನ್ನು B ಸೆಂಟರ್ಗಳಲ್ಲಿ 60 ರೂಪಾಯಿ ಸೆಕೆಂಡ್ ಕ್ಲಾಸು, 80 ರೂಪಾಯಿ ಬಾಲ್ಕನಿ, ಆ ಥರ ಇತ್ತು. ಇವಾಗ ಟಿಕೆಟ್ ರೇಟು ಜಾಸ್ತಿ ಇದೆ. ಸೆಕೆಂಡ್ ಕ್ಲಾಸ್ 150 ರೂಪಾಯಿ, ಬಾಲ್ಕನಿ 100 ರೂಪಾಯಿ. ನಮ್ಮ ಮಾಲ್ಗಳಲ್ಲಿ ನಿಮಗೆ ಗೊತ್ತಿದೆ, ಸಿನಿಮಾ ಚೆನ್ನಾಗಿದೆ, ವೀಕೆಂಡ್ ಅಲ್ಲಿ ಜಾಸ್ತಿ ಮಾಡ್ಬೋದು. ಹೌದು. ಸೊ ಹಾಗಾಗಿ ಅವತ್ತು ಒಂದು ತಿಂಗಳು ಓಡೋದು, ಇವತ್ತು ಒಂದು ವಾರ ಓಡಿಸ್ತಾರೆ. ಸೊ ಆ ಸ್ಟ್ರಾಟಜಿ ಅವತ್ತು ನಾವೇನು ಒಂದು ತಿಂಗಳು ಓಡ್ತು 100 ಡೇಸ್ ಅಂತ ಅಂದಾಗ, ಇವತ್ತೇನಿಲ್ಲ 4 ವಾರ ಓಡೋದು 100 ಡೇಸ್ ಆಗೋಯ್ತು. ಇವಾಗೆಲ್ಲ 50 ದಿನ 100 ದಿನ ಇಲ್ಲ ಕಾನ್ಸೆಪ್ಟ್ ಇಲ್ಲ ಸರ್. 2 ರಜೆ ಸಿಕ್ಬಿಟ್ಟು ಒಂದು ವಾರ ಓಡ್ತು ಅಂದ್ರೆ 100 ಕೋಟಿ ಕಲೆಕ್ಷನ್ ಆಗ್ಬಿಡುತ್ತೆ. ಆ ತರ ಆ ಮಟ್ಟಕ್ಕೆ ನಿಜ. ಇವತ್ತು ಒಳ್ಳೊಳ್ಳೆ ಮಾಲ್ಗಳು ಏನು ನಮ್ಮ ಬ್ಯಾಂಗ್ಳೂರಲ್ಲೇ ಸರ್ ಇವತ್ತು ಎಷ್ಟು ಕಡೆ ಮಾಲ್ ಇದೆ ಸರ್. ನಾವು ಸಾರಥಿ ಮಾಡಿದ ಸಂದರ್ಭದಲ್ಲಿ PVR ಒಂದ್ ಬಿಟ್ರೆ, ಯಾವ್ದು ಕೋರಮಂಗಲ PVR ಬಿಟ್ರೆ ಯಾವ್ದು ಇರ್ಲಿಲ್ಲ. ಅದು ಅಲ್ಲಿಗೆ ಹೋಗೋರ ಸಂಖ್ಯೆ ಬಾಯಿ ಕಡಿಮೆ ಇತ್ತು. ಎಲ್ಲ ಸಿಂಗಲ್ ಸ್ಕ್ರೀನ್ ಅಲ್ಲೇ ನೋಡ್ತಾ ಇದ್ರು. ಸೊ ಹಂಗಾಗಿ ಅವಾಗ ಥಿಯೇಟರ್ಗಳಿಗೆ ಹೋಗ್ಬೇಕಾಯ್ತು. ಥಿಯೇಟರ್ಗಳಲ್ಲಿ ಸರಿಯಾಗಿ ಲೆಕ್ಕಗಳು ಕೊಡ್ತಿರ್ಲಿಲ್ಲ. ಇವಾಗ ಆನ್ಲೈನ್ ಆಗಿರೋದ್ರಿಂದ ಎಲ್ಲೂ ಏನು ಮೋಸ ಆಗಲ್ಲ. ಕರೆಕ್ಟ್. ಬಟ್ ಒಳ್ಳೆ ಸಿನಿಮಾ ಕೊಟ್ರೆ ಜನ ಬರಲ್ಲ ಅಂತ ಯಾಕೆ ಬರಲ್ಲ ಸರ್? ಈಗ ಸೂಫ್ರಮ್ಸ್ ಹೋಗಿ ಬರ್ಲಿಲ್ವಾ, ಕಾಂತಾರಾಗ ಬರ್ಲಿಲ್ವಾ, ಈಗ ಬ್ರಾಟ್ ನೀವ್ ಹೇಳ್ತಾ ಇದ್ರೆ ಇವಾಗಲೂ ಜನ ಮೊನ್ನೆ ನೋಡಿದೆ ನಾನು. ಏನ್ ಹೇಳ್ತಾರೆ ಸರ್, ಇವತ್ತು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಒಬ್ಬ ಕೂಲಿ ಕೆಲಸಗಾರ ಇರ್ಬೋದು. ಸೊ ವಾರೆಲ್ಲ ದುಡ್ದು ಅವ್ನು ವಿಶ್ರಾಂತಿ, ಒಂದು ರಿಲ್ಯಾಕ್ಸೇಷನ್, ಒಂದು 2 ಅವರ್ಸ್ ಹೋಗಿ ಒಂದು ಎಂಜಾಯ್ ಮಾಡ್ಕೊಂಡು ಮನಸ್ಸು ಒಂದು ಸಂತೋಷ ಪಡ್ಕೊಂಡ್ ಬರ್ಬೇಕು ಅಂದ್ರೆ ಇದೆ ಸರ್ ಸಿನಿಮಾ ರಂಗ. ಒಳ್ಳೆ ಸಿನಿಮಾ ಕೊಟ್ಟಾಗ ಖಂಡಿತವಾಗಿಯೂ ನೋಡ್ತಾರೆ. ನೋಡ್ಲಿ ಅಂತಲೂ ಈ ಸಂದರ್ಭದಲ್ಲಿ ಮುಖ್ಯನ ಅವ್ರಿಗೂ ಹೇಳ್ತಾ, ಒಳ್ಳೊಳ್ಳೆ ಸಿನಿಮಾ ಕೊಡೋಣ. ನೀವು ಉತ್ತೇಜನ ಕೊಟ್ರೆ, ನೀವು ಒಂದು ಇನ್ಸ್ಪಿರೇಷನ್, ನಾವು ಸಿನಿಮಾ ಮಾಡಕ್ ನಮ್ಗೆ ಬಂದಿದ್ದೀವಿ. ಖಂಡಿತ ಒಳ್ಳೆ ಸಿನಿಮಾ ಮಾಡ್ತೀವಿ ಅಂತ ಯಾರಾದ್ರೂ ಬಂದಾಗ, ನಿರ್ಮಾಪಕರಾಗ್ಲಿ ನಿರ್ದೇಶಕರಾಗ್ಲಿ, ಒಳ್ಳೆ ಸಿನಿಮಾ ಮಾಡ್ತೀವಿ ನಾವು ಅಂದ್ರೆ ನಮ್ದೊಂದು ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ಮಾಡೋರು ಬಂದಾಗ ಅವ್ರ ಜೊತೆಲಿ ನಿಲ್ಬೇಕು. ಸಾರಥಿ ಅಂತ ಒಂದು ಬೋರ್ಡ್ ಹಾಕಿದ್ದೀರಿ. ನಾನು ಓಪನಿಂಗ್ ಕೂಡ ಅಲ್ಲೇ ಕೊಟ್ಟೆ. ಏನ್ ಅನ್ಸುತ್ತೆ ಅಂದ್ರೆ ಈ ಸಿನಿಮಾ, ಈ ಮನೆ, ಈಗ ನಾವು ಕೂತಿರೋ ಮನೆ ಸಾರಥಿ ಟೈಮಲ್ಲಿ ಕಟ್ಟಿದ ಮನೆ. ನಾನು ಇಲ್ಲ ಆದ್ಮೇಲೆ ಸಾರಥಿ ಆದ್ಮೇಲೆ ಕಟ್ಟಿದ ಮನೆ. ಹೆಸರಿಟ್ಟಿದ್ದೀರಿ ಸರ್. ಇವಾಗ ನನ್ನ ಹೆಸರು ಕೂಗದೆ ಸಾರಥಿ ಸತ್ಯಪ್ರಕಾಶ್ ಅಂತ. ಕರೆಕ್ಟ್. ಸತ್ಯಪ್ರಕಾಶ್ ಬರೀ ಅದೇ ಐಡೆಂಟಿಟಿ. ಸಾರಥಿ ಅಂದಲೇ ನನಗೆ ಇವತ್ತು ಬ್ರ್ಯಾಂಡ್ ಬಂದ್ಬಿಟ್ಟಿದೆ ಸರ್. ಕರೆಕ್ಟ್ ಅಲ್ವಾ? ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರೆ ಒಂದು ಹೆಸರು ತಗೊಳಕಾಗುತ್ತೆ. ನಾನು ಅದಕ್ಕೆ ಹೇಳಿದ್ದು, ಮನಿ ಇಸ್ ನಾಟ್ ಎ ಕ್ರೈಟೀರಿಯಾ. ಡೇ ಎಲ್ಲದಕ್ಕೂ ಅಲ್ಲ. ಇವತ್ತು ಆ ಹೆಸರು ಅನ್ನೋದು ಬರ್ತದಲ್ಲ, ಅವ್ರಾಗು ನಾವ್ ಯಾವ ಲೆಕ್ಕ ಸರ್, ಎಂತೆಂತವ್ರು ಇದಾರೆ ಸರ್. ಆದ್ರೆ ನನಗೆ ಒಂದು ರಾಜ್ಯ ಪ್ರಶಸ್ತಿನೂ ಬಂತು, ಒಂದು ಹೆಸರು ಬ್ರ್ಯಾಂಡ್. ಇವತ್ತೆಲ್ಲ ನೀವು ರಿಮೋಟ್ ಏರಿಯಾಗೆ ಹೋಗಿ ಸರ್, ಒಂದು ಇವ ಮೈಸೂರು ಗಾಂಧಿಗೆ ಹೋಗ್ತಾ ಇರ್ತೀವಿ ನಾವು, ನಮ್ಮ ಮಗಲ್ಲ ಸರ್, ನೀವು ಸಾರಥಿ ಪ್ರೊಡ್ಯೂಸರ್ ಅಲ್ವಾ ಅಂತ ಕೇಳಿ ಗುರುತಿಸ್ತಾರೆ. ಅದೇ ಸರ್, ಹಂಗೆ ಇವತ್ತು ನಮ್ ಲ್ಯಾಂಡ್ ಮಾರ್ಕು ನೆಕ್ಸ್ಟ್ ಅದೇ ಲೆವೆಲ್ಗೆ ಒಂದು ಮಾರ್ಕ್ ಆಗಿ ನಿಲ್ತದೆ ಸರ್. ನಿಮ್ಮ ಮನೆಯಾಗ ಇದೇ ಹೆಸರು ಇರ್ಬೇಕು ನನ್ನ ಸಿನಿಮಾ. ಹೌದು ಸರ್. ಆ ಒಂದು ಹೆಸರು ನಮ್ಮ ಮೊಮ್ಮಗ ಕೇಳ್ತಾನೆ, ಏನಕ್ಕೆ ಇದು ಫ್ಯಾಮಿಲಿಗೆ ಬಂದ್ಬಿಡುತ್ತೆ ಅದು ಸರ್. ಸತ್ಯವಾಗ್ಲು ಹೌದು. ನನ್ಗೆ ಎಲ್ಲೋ ಒಂದ್ ಕಡೆ ಇವತ್ತು ಅದಕ್ಕೆ ಸರ್, ಆ ಸಿನಿಮಾ ಆಯ್ಕೆ ಮಾಡ್ಕೊಬೇಕಾದ್ರೆ ಆ ಒಂದು ಟೈಟ್ಲ್ ನೋಡ್ಬೇಕು ಸರ್. ನೀವೇ ನೋಡಿ, ಸಾರಥಿ ಏನ್ ಗೊತ್ತಿದೆ ಆ ಹೆಸರು. ಅದಕ್ಕೆ ಹೇಳಿದ್ ನಾನು, ಹೆಸರು ಹೇಳುವಾಗ ಲ್ಯಾಂಡ್ ಲಾರ್ಡ್, ಇದಕ್ಕೆ ಯಾವ ಇದಿದೆ ನೋಡಿ ಅಲ್ವಾ. ಕೆಲವು ಕಥೆಯೂ ಚೆನ್ನಾಗಿದ್ರು ಆ ಟೈಟ್ಲ್ ಅನ್ನೋದು ಇರುತ್ತಲ್ಲ ಸರ್, ನಿಜ, ಅದ್ರ ಮೇಲೆ ಇದೆ ಅಲ್ಲ, ಅದು ಕೂಡ ಬರ್ಬೇಕು. ಅವೆಲ್ಲ ಸಂತಾನಾಗೆ ಬರ್ಬೇಕು, ಬರುವಂತದ್ದು. ನಾವು ಮಾಡಬೇಕು ಅಂತ ಹೋದಾಗ ಎಷ್ಟೋ ಸಂದರ್ಭದಲ್ಲಿ ನಾವು ಟೈಟ್ಲ್ ರಿಜಿಸ್ಟರ್ ಮಾಡ್ಸಕ್ ಹೋದಾಗ ಇನ್ನೊಬ್ರು ಯಾರು ಮಾಡಿರ್ತಾರೆ. ನಿಜ ನಿಜ. ಇವತ್ತು ನಾವು ಅನ್ಕೊಂಡಿರ್ಲಿಲ್ಲ, ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಆ ಟೈಟ್ಲು, ಆ ಇದು, ಆ ಕತೆ, ಆ ಹೀರೋಯಿನ್ ಎಲ್ಲರದು ಹೆಂಗ್ ಕೂಡ ಬಂತು ಅಂದ್ರೆ ಸರ್, ಇವತ್ತೆಲ್ಲರೂ ಒಂದೊಂದು ಗ್ರಾಫ್ ಅಲ್ಲಿ ಇದ್ದಾರೆ. ಜಿನೀಶ್ ಡೈರೆಕ್ಟ್ರು, ಇವತ್ತು ವಿಜಯ್ ಸರ್ ತೆಲುಗು, ತಮಿಳು, ನಮ್ಮ ಹೀರೋಯಿನ್ ರಚಿತಾ ಮೇಡಮ್, ಕೂಲಿ, ಮುಂದೆ ಇನ್ನ ಬೇರೆ ಇದ್ದಾರೆ. ಅದು ನೆಕ್ಸ್ಟ್ ಗೊತ್ತಾಯ್ತು ನನಗೆ ಯಾರು ಅಂತ. ಬಟ್ ನಾವ್ ಅದನ್ನ ಇಲ್ಲಿ ರಿವೀಲ್ ಮಾಡೋದು ಬೇಡ. ನನಗೆ ಒಂದು ಸಣ್ಣ ಸುಳಿವು ಇದೆ, ಸಣ್ಣ ಸುಳಿವು ಇದೆ ಅದರಲ್ಲಿ. ನಿಮ್ ಮಗ ಮಾತಾಡ್ತಾ ಇರ್ಬೇಕಿದ್ರೆ ಹೇಳಿದ್ರು ಕೂಡ ಅದನ್ನ ಸೀಕ್ರೆಟ್ ಮೇಂಟೈನ್ ಮಾಡೋಣ ನಿಮ್ಮ ಇದಕ್ಕೋಸ್ಕರ. ಬಹಳ ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂತಹ ಸಿನಿಮಾ ಲ್ಯಾಂಡ್ ಲಾರ್ಡ್. ಸತ್ಯಪ್ರಕಾಶ್ ಸರ್ 14 ವರ್ಷ ಆದ್ಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡ್ತಾ ಇರೋಂತಹ ಸಿನಿಮಾ. ಎಸ್, ಒಂದು ಒಳ್ಳೆ ಸಿನಿಮಾ, ದೊಡ್ಡ ಸಿನಿಮಾ ಕೊಟ್ಟಂತವರು ಮತ್ತೆ ಒಳ್ಳೆ ಸಿನಿಮಾ, ಅಷ್ಟೇ ದೊಡ್ಡ ಸಿನಿಮಾ ಕೊಡ್ಲಿಕ್ಕೆ ಮತ್ತೆ ವಾಪಸ್ ಬಂದಿದ್ದಾರೆ. ನಾನು ದೊಡ್ಡ ಸಿನಿಮಾ ಅಂತ ಪದೇ ಪದೇ ಯಾಕೆ ಹೇಳ್ತೀನಿ ಅಂತಂದ್ರೆ, ಎಲ್ಲಾ ಸಿನಿಮಾಗಳು ದೊಡ್ಡ ಸಿನಿಮಾ ಆಗಲ್ಲ, ಎಲ್ಲಾ ಸಿನಿಮಾಗಳು ಒಳ್ಳೆ ಸಿನಿಮಾ ಆಗಲ್ಲ. ಯಾವುದೋ ಕೆಲವು ಒಳ್ಳೆ ಸಿನಿಮಾ ಆಗತ್ತೆ, ಕೆಲವು ದೊಡ್ಡ ಸಿನಿಮಾ ಆಗತ್ತೆ. ಒಳ್ಳೆ ಸಿನಿಮಾ ಮತ್ತು ದೊಡ್ಡ ಸಿನಿಮಾ ಎರಡು ಒಂದೇ ಕಡೆ ಬರೋದು ಬಹಳ ಅಪರೂಪ. ಸೊ ಅವ್ರು ಕೊಟ್ಟಿರೋದು ಒಂದೇ ಸಿನಿಮಾ ಆದ್ರೂ, ಸಾರಥಿ ಅಂತ ಒಂದು ಸಿನಿಮಾ ಕೊಟ್ಟರು, ಲ್ಯಾಂಡ್ ಲಾರ್ಡ್ ಮೂಲಕ ಒಂದು ದೊಡ್ಡ ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ಸರ್, ಬಹಳ ಖುಷಿ ಆಯ್ತು ನಿಮ್ ಜೊತೆ. ಬಹಳ ವರ್ಷ ಆದ್ಮೇಲೆ ಮಾತಾಡಿದ್ವಿ, ಅಲ್ಲಲ್ಲಿ ನೋಡಿದೀವಿ, ಬಟ್ ಮಾತಾಡ್ಲಿಕ್ಕೆ ಅವಕಾಶನೇ ಸಿಕ್ಕಿರ್ಲಿಲ್ಲ. ಸೊ ಒಳ್ಳೇದಾಗ್ಲಿ.
ನನಗೂ ಅಷ್ಟೇ ಒಳ್ಳೆ ಖುಷಿ ಅಶೋಕ್ ಜಿ. ತುಂಬಾ ಖುಷಿ. ಲಾಂಗ್ ಬ್ಯಾಕ್ ಹೌದು 4 ವರ್ಷದ ನಂತರ ಮಾತಾಡಿದೀನಿ. ನಮ್ಮ ಭೇಟಿ ಭೇಟಿ ಇನ್ನ ಮುಂದೆ ಇದೇ ರೀತಿ ನಿರಂತರವಾಗಿ ಇರ್ಲಿ ಅಂತ ಖಂಡಿತ. ನಾನು ಸಹ ಖಂಡಿತ. ಕೇಳ್ಬೋದು. ನಮಸ್ತೆ ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಇದು ನಮ್ಮ ಸಾರಥಿ ಸತ್ಯಪ್ರಕಾಶ್ ಸರ್ ಅವರ ಮಾತು. ಅವರ ಸಾರಥಿ ನಿವಾಸದಲ್ಲಿ ನಾವಿದ್ದೀವಿ. ನಾನು ಅವಾಗಲೇ ಹೇಳ್ತಿದ್ದೆ, ದೊಡ್ಡ ಸಿನಿಮಾ ಕೆಲವರು ಮಾಡ್ತಾರೆ, ಒಳ್ಳೆ ಸಿನಿಮಾ ಕೆಲವರು ಮಾಡ್ತಾರೆ, ಎರಡೂ ಸೇರಿರುವಂತಹ ಸಿನಿಮಾ ಮಾಡೋದು ಬಹಳ ಅಪರೂಪ. ಅದು ಕೂಡ ಬರಬೇಕು. ಅವರಿಗೆ ಮೊದಲ ಸಿನಿಮಾ ಕೂಡ ಆ ಥರದ್ದೇ ಸಿಕ್ತು. ಸೊ 14 ವರ್ಷ ಆದಮೇಲೆ ಕಮ್ಬ್ಯಾಕ್ ಮಾಡ್ತಾ ಇದ್ರು ಕೂಡ ಒಂದು ಅದೇ ಥರದ ಒಂದು ಒಳ್ಳೆಯ ಕಂಟೆಂಟ್ ಇರುವಂತಹ ಸಿನಿಮಾ ಮಾಡುವಂಥ ಅವಕಾಶ ಅವರಿಗೆ ಒದಗಿ ಬಂದಿದೆ. ಸೊ ನಾವೆಲ್ಲೂ ಕೂಡ ಟೀಸರ್ ನೋಡಿದ್ದೀವಿ. ಎಸ್, ಅಫ್ಕೋರ್ಸ್ ಲ್ಯಾಂಡ್ ಲಾರ್ಡ್ ಒಂದು ಕನ್ನಡಕ್ಕೆ ಒಂದು ಹೊಸ ರೀತಿಯ ಸಿನಿಮಾ ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂಥದ್ದು ಇದು ಆರಂಭ. ಇಲ್ಲಿಂದ ಅವರ ಸಿನಿಮಾದ ಪ್ರಚಾರ ಕೂಡ ಶುರುವಾಗುತ್ತೆ. ಇನ್ನು 2 ತಿಂಗಳಿದೆ. ಸೊ ಮತ್ತೆ ಲ್ಯಾಂಡ್ ಲಾರ್ಡ್ ಸಿನಿಮಾದ ಬಗ್ಗೆ ಅವರ ಸ್ಟಾರ್ ಕಾಸ್ಟ್ ಆ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಒಬ್ಬರನ್ನಾಗಿ ನಾವು ಮಾತಾಡಿಸ್ತಾ ಹೋಗೋಣ. ಲ್ಯಾಂಡ್ ಲಾರ್ಡ್ನ ಪ್ರಮೋಷನ್ನ ಆರಂಭ ಮಾಡಿದ್ದೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪವನ್ ಒಡೆಯರ್ ಮಾತಾಡ್ತಾ ಇದ್ದೀನಿ. ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು, ಗೆಳೆಯರು, ಚಿತ್ರರಂಗದ ಗೆಳೆಯರು. ಅವರು ಸ್ಯಾಟಲೈಟ್ ಚಾನಲಿಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಈ ಚಾನೆಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್.